ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭೀಮ್ನ ಅಮಾವಾಸ್ಯೆ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಚಕ ಚಕ ಅಂತ ಮನೆ ಕ್ಲೀನ್ ಮಾಡಿ, ರಂಗೋಲೆ ಬಿಟ್ಟು, ದೇವ್ರಿಗೆ ಪೂಜೆ ಮಾಡಿ, ಪತಿದೇವನಿಗೂ ಕೂಡ ಪೂಜೆ ಮಾಡಿ, ಪಾದ ಪೂಜೆ ಮಾಡಿ, ಅವ್ರು ಆಫೀಸ್ಗೆ ಹೋದ್ರು, ಮಕ್ಕಳು ಸ್ಕೂಲ್ಗೆ ಹೋದ್ರು. ಇವಾಗ ನಾನೊಂದು ಮಾಡಿದ ಬ್ರೇಕ್ಫಾಸ್ಟನ್ನು ತಿಂದು ಇವಾಗ ಹೀಗೆ ರೆಡಿ ಆಗಿದ್ದೀನಿ. ಇಲ್ಲ ಫಸ್ಟೇ ರೆಡಿ ಆಗಿದ್ದೆ ಹಿಂಗೆ. ಸೊ ಇವಾಗ 12 ಗಂಟೆಗೆ ಓಂ ಶಕ್ತಿ ದೇವಸ್ಥಾನದ ಹತ್ರ ಒಂದೊಂದು ಪೂಜೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗಿನ ಟೈಮು ಇನ್ನು 10 o'clock. 12 ಗಂಟೆಗೆ ಓಂ ಶಕ್ತಿ ದೇವಸ್ಥಾನದ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗೆ ಪೂಜೆ ಮಾಡೋದು, ಹೇಗೆ ಪೂಜೆ ಮಾಡಿದರೆ ಏನು ಎತ್ತ ಅನ್ನೋದು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲಸ್ ಇವಾಗ ಬಂದು ನಮ್ಮ ಪತಿದೇವನ ಪಾದ ಪೂಜೆ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ನನ್ನ ಮಕ್ಳಿಗೆ ವಿಡಿಯೋ ಮಾಡಿ ಅಂತ ಕೊಟ್ಟಿದ್ದೆ, ಬಟ್ ಹೇಗೆ ಮಾಡಿದವರು ನನಗಂತೂ ಗೊತ್ತಿಲ್ಲ. ನಾನು ಇನ್ನೂ ವಿಡಿಯೋ ನೋಡಿಲ್ಲ. ಬನ್ನಿ ನಿಮಗೂ ತೋರಿಸ್ತೀನಿ ಇವಾಗ ಹೇಗೆ ಮಾಡಿದ್ದೀನಿ ಪೂಜೆ. ಪತಿದೇವ ಯಾವಾಗಲೂ ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ. ಅವರಿದ್ದರೆ ನಾವು, ಅವರಿಂದನೇ ನಾವು ಸದಾ ನನ್ನ ಜೊತೇಲಿ ಹೀಗೆ ಇರಬೇಕು ಅಂತ ಆಸೆ. ನಮಗೆ ನಾವು ಮದುವೆ ಆದಾಗ ತುಂಬ ಜನ ನೆಗೆಟಿವ್ ಮಾತಾಡಿದ್ದೇ ಹೆಚ್ಚು. ಬಟ್ ಅದನ್ನೆಲ್ಲ ಎರೇಸರ್ ತೊಗೊಂಡು ಎರೇಸ್ ಮಾಡಿದವನೇ ನನ್ನ ಪತಿದೇವ. ಸೊ ನಾನು ನಿನ್ನ ಜೊತೆಯಲ್ಲಿ ಇರೋದೇ ನನಗೊಂಥರ ಖುಷಿ ಕಣೋ. ನೀನು ತುಂಬ ಕಡಿಮೆ ಮಾತಾಡ್ತೀಯ ಕಣೋ. ಅನ್ನೋದೇ ಕಷ್ಟ ಕಣೋ. ಆದರೆ ಒಂದು ಸ್ವಲ್ಪ ಮಾತಾಡೋ. ಎಲ್ಲರೂ ಅನ್ಕೊತಾರೆ, ಓ ನನ್ನ ಜೊತೆ ಮಾತಾಡ್ತಾನೆ ಅಂತ. ನನಗೊಂದೇ ಸರಿ ಡೌಟ್ ಬರುತ್ತೆ, ನಮ್ಮದು ಲವ್ ಮ್ಯಾರೇಜಾ ಅಂತ ಡೌಟ್ ಬರುತ್ತೆ. ಆ ಲೆವೆಲಿಗೆ ಮೌನವ್ರತ ಮಾಡ್ತಾನೆ ಅಂದರೆ ನನ್ನ ಗಂಡ. ತುಂಬ ಮಾತಾಡ್ತೀನಿ, ಅದಕ್ಕೆ ಹ್ಞೂ ಅನ್ನೋದೇ ಕಷ್ಟ ಆಗಿರುತ್ತೆ ನನ್ನ ಪತಿದೇವನಿಗೆ. ಮಾತೇ ಆಡಲ್ಲ, ನಗಾಡೋದು ಇಲ್ಲ. ಯಾಕಾಗಿ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ಬಟ್ ಆದರೂ ತುಂಬ ಒಳ್ಳೆ ಮನುಷ್ಯ. ಯಾರೇನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಫ್ರೆಂಡ್ಸಿಗಂತೂ ಇಲ್ಲ ಅನ್ನಲ್ಲ. ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತ. ನನ್ನ ಗಂಡನ ನೋಡೇ ಮಾಡಿರ್ಬೋದೇನೋ. ಈ ವಿಡಿಯೋ ಅಕಸ್ಮಾತ್ ನೋಡ್ತಿದ್ರೆ ದಯವಿಟ್ಟು ಬೈಕೋಬೇಡ. ಆದ್ರೂ ನೀನು ನನ್ನ ಗಂಡಾಗಿ ಸಿಕ್ಕಿರೋದು ಬ್ಲೆಸ್ಸೆಡ್. ನಿಜ ಆರ್ಟ್ಫುಲ್ಲಿ ಹೇಳ್ತಿದ್ದೀನಿ. ನೀವು ನನಗೆ ಸಿಕ್ಕಿರೋದೇ ನನ್ನ ಪುಣ್ಯ. ನಿನ್ನಷ್ಟು ನನ್ನನ್ನು ಇಷ್ಟು ಚೆನ್ನಾಗಿ ಬೇರೆ ಯಾರನ್ನ ಮದುವೆ ಮಾಡ್ಕೊಂಡಿದ್ರು ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ಟು ಇವತ್ತೇನಿದ್ದೀನಿ ಏನಿಲ್ಲ ಎಲ್ಲೂ ನಿಮ್ಮಿಂದ. ನೀವೇ ನನ್ನ ಪ್ರಪಂಚ. ನೀವಿದ್ರೇ ನಾನು. ನೀವೇ ನನಗೆಲ್ವು. ಹ್ಯಾಪಿ ಭೀಮ್ನ ಅಮಾವಾಸ್ಯೆ ಗಂಡ. ಹೀಗೆ ಇರು, ಒಳ್ಳೆ ಆರೋಗ್ಯ, ಹೀಗೆ ಒಳ್ಳೆ ಸಕ್ಸಸ್ಸು. ಏನೇನು ಬಯಸಿ ಎಲ್ಲವೂ ನಿನಗೆ ಸಿಗಲಿ. ಒಳ್ಳೆ ಕನಸು ಕಾಣು. ಆ ಕನಸಲ್ಲೆಲ್ಲ ನಾನೇ ಇರಬೇಕು ಅನ್ನೋ ನನ್ನ ಆಸೆನ ಈಡೇರಿಸು. ಎಲ್ಲ ಒಳ್ಳೆಯದಾಗಲಿ. ಹ್ಯಾಪಿ ಭೀಮ್ನ ಅಮಾವಾಸ್ಯೆ ಅಷ್ಟೇ. ಈಗ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬಾಯ್. ಬೆಳಗಿನ ರಂಗೋಲಿ ಹೀಗಿತ್ತು. ಭೀಮ್ನ ಅಮಾವಾಸ್ಯೆ ದಿನ ಬರೆದಂಥ ರಂಗೋಲಿ ಇದು. ಸಿಂಪಲ್ಲಾಗಿ ಒಂದು ನೆನಪಿಗೆ ದೇವರಿಗೆ ಅಲಂಕಾರ ಮಾಡಿದೆ. ಬಟ್ ಮಾರ್ಕೆಟ್ಗೆ ಹೋಗಿ ಹೂವು ತರೋಷ್ಟು ಟೈಮೂ ಇರಲಿಲ್ಲ ನನಗೆ. ಸೊ ಅದಕ್ಕೆ ಮನೆ ಹತ್ರ ಬಂದಿದ್ದು ಹೂವನ್ನೇ ತೊಗೊಂಡು ಸಿಂಪಲ್ಲಾಗಿ ಈ ರೀತಿ ಅಲಂಕಾರ ಮಾಡಿದೆ. ಪೂಜೆ 6 ಗಂಟೆ ಒಳಗಡೆ ಮುಗಿಸ್ಬಿಟ್ಟಿದ್ದೆ. ಹರಿಗೆ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಅರಿಶಿನ ಕುಂಕುಮ ಅಕ್ಷತೆ ಹೂವು ಗಂಧದ ಕಡ್ಡಿ ಎಲ್ಲ ಇಟ್ಕೊಂಡಿದ್ದೆ. ಹರಿ ಫ್ರೆಶ್ ಅಪ್ ಆಗಿ ಬಂದರು. ಸೊ ನಾನು ಟ್ರೈಪಾಡ್ ಯೂಸ್ ಮಾಡ್ದಲ್ಲ ನನ್ನ ಮಕ್ಕಳಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿ. ನಮ್ಮ ಅತ್ತೆದೊಂದು ಫೋನು ನನ್ನ ಮಗಳಿಗೆ, ನನ್ನ ಫೋನು ನನ್ನ ಮಗನಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿರಿ ಅಂತ. ಎಷ್ಟು ಸಖತ್ತಾಗಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಅಂದರೆ, ಇದು ಲೈಫ್ ಟೈಮ್ ನನ್ನ ಮಗ ದೊಡ್ಡವನಾದರೂ ಕೂಡ ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡಿ ನೋಡ್ತಾಯಿದ್ರೆ ನಾನು ನೋಡ್ತಾನೆ ಇರ್ಬೋದು. ಅಷ್ಟು ಚೆನ್ನಾಗಿ ಶೇಕ್ ಮಾಡಿಕೊಂಡು ಝೂಮ್ ಹಾಕ್ಕೊಂಡು ಅದು ನೋಡಿ ಎಷ್ಟು ಕ್ಯೂಟಾಗಿ ಕೂತು ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ. ಅವಳು ಯಾವ ವಿಡಿಯೋ ಮಾಡಿದ್ದಾಳೆ ಅಂತ ನಾನು ನೋಡೇ ಇಲ್ಲ. ಬಟ್ ಇದನ್ನು ನಾನು ನನಗೆ ಬೇಕು ಅನ್ನೋದಕ್ಕೆ ಮಾಡು ಮಗನೇ ಅಂತ ಹೇಳಿದ್ದಕ್ಕೆ ಈ ರೀತಿ ಮಾಡಿದ್ದಾನೆ. ಆದರೂ ಒಂಥರ ಮಕ್ಕಳು ಏನೇ ಮಾಡಿದ್ರು ಚೆಂದ, ನನಗೆ ಖುಷಿನೇ. ನಾನು ಯಾರು ಮೆಚ್ಚಿಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿಲ್ಲ. ನನ್ನ ಖುಷಿ, ನನ್ನ ಮೆಮೊರಿಗೋಸ್ಕರ ನಾನು ಮಾಡ್ಕೊಂಡಿರೋ ವೀಡಿಯೋಸ್ ಇದು. ಬಟ್ಟು ಒಂಥರ ನನಗೆ ಈ ವಿಡಿಯೋ ನೋಡಿದಾಗ ಒಂಥರ ನಗು ಬರುತ್ತೆ. ಅಪ್ಲೋಡ್ ಮಾಡಲೋ ಬೇಡವೋ ಅನ್ನೋದೊಂದು ಇದು.
ಬಟ್ ಅಷ್ಟೇ ಎಫರ್ಟ್ ಹಾಕಿ ಚಿಕ್ಕ ಮಕ್ಕಳು ಅಷ್ಟಾದರೂ ನಾನು ಮಾಡ್ತೀನಿ ಬಿಡಮ್ಮ ನೀನು ಮಾಡಮ್ಮ ಅಂತ ಹೇಳ್ದಾಗೂ ಒಂಥರ ಖುಷಿ ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅನ್ನೋದು. ಅದರಲ್ಲಿ ನನ್ನ ಪತಿದೇವ ಕೂತ್ಕೊಂಡು ಹೆಂಗೆ ನೋಡ್ತಾನೆ ನೋಡ್ರಿ ಅಮಾಯಕನ ಥರ ಕ್ಯೂಟಾಗಿ ನೋಡ್ತಾನೆ. ಏನೂ ಮಾತಾಡಲ್ಲ, ಹೇಳಿದರೆ ಸುಮ್ಮನೆ ಹಾಗೆ ಕೇಳ್ತಾನೆ. ಬಟ್ ಪರ್ಸ್ನಲಿ ಮಾತ್ರ ನನ್ನ ಗಂಡ ತುಂಬ ಸೈಲೆಂಟು. ನಾನು ಇನ್ನೀವರೆಗೂ ಮದುವೆ ಆಗಿ 10 ವರ್ಷ ಆಗಿದೆ. ಪಾಪ ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ವಿಷಯಕ್ಕೂ ಬೇಗ ಮೂಗು ತೂರಿಸಲ್ಲ. ಅವ್ನು ಇನ್ನೀವರೆಗೂ ಅವ್ನ ಫೀಲಿಂಗ್ಸ್ ಇಷ್ಟ ಕಷ್ಟಗಳೇ ನನ್ನ ಹತ್ರ ಹೇಳಲ್ಲ. ಕೆಲವು ಟೈಮ್ ನನಗನ್ಸುತ್ತೆ ನೀನು ಯಾಕೆ ಶೇರ್ ಮಾಡಲ್ಲ ನನ್ನ ಹತ್ರ ಎಲ್ಲನೂ ಅಂತ ನಾನು ಕೇಳಿದಾಗೆಲ್ಲ ಅವನು ಹೇಳ್ತಿರ್ತಾನೆ, ನೀನು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು, ನನ್ನ ನೋವು ನನಗೇ ಇರಲಿ, ಖುಷಿ ಮಾತ್ರ ನಿನಗಿರಲಿ ಅಂತಲೇ ಇರ್ತಾರೆ. ಬಟ್ ನನ್ನ ಆಸೆ ಬಂದು ಅರ್ಧಾಂಗಿ ಅಂದಾಗ ಬರೀ ಸುಖನೇ ಪಡೆಯೋದಲ್ಲ, ನಿನ್ನ ಕಷ್ಟದಲ್ಲೂ ನಾನು ಭಾಗಿಯಾಗ್ತೀನಿ ಹೇಳು ಅಂತ ಎಷ್ಟೊಂದು ಸರಿ ಹೇಳ್ತಿರ್ತೀನಿ. ಬಟ್ ಅವ್ರು ಇನ್ನೀವರೆಗೂ ಯಾವತ್ತೂ ನಾನು ಈ ಕಷ್ಟದಲ್ಲಿದ್ದೀನಿ, ನನಗೆ ಈ ಕಷ್ಟ ಅಂತ ಹೇಳಿದ್ದೇ ಇಲ್ಲ, ಯಾವತ್ತೂ ಹೇಳ್ಕೊಂಡೇ ಇಲ್ಲ ಅವರು ನನಗಿಂಥ ನೋವಿದೆ ಅನ್ನೋದು. ಕೆಲವು ಟೈಮಲ್ಲಿ ಅದೊಂದು ಬೇಜಾರು, ಇವನು ಕಷ್ಟನೇ ಅನ್ನೋದೇ ಹೇಳೋಲ್ವಲ್ಲ ನನಗೆ ಅನ್ನೋದೊಂಥರ ಒಂದು ಸ್ವಲ್ಪ ಬೇಜಾರಿರುತ್ತೆ ನನಗೆ. ನಮ್ಮ ಅತ್ತೆ ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ರು, ದೋಸೆ ಚಟ್ನಿ ತಿಂದು ದೇವಸ್ಥಾನದ ಹತ್ರ ಬಂದ್ವಿ. ಓಂಶಕ್ತಿ ದೇವಸ್ಥಾನದ ಹತ್ರ ಸ್ವಲ್ಪ ಬೇಗನೆ ಬಂದ್ವಿ, ಯಾಕಂದರೆ ಮತ್ತೆ ತುಂಬ ರಶ್ ಆಗಿಬಿಡ್ತಾರೆ ಜನ. ಇದು ನೆನ್ನೆನೂ ಪೂಜೆ ಮಾಡಿದ್ರಿದು, ನೆನ್ನೆನೂ ಪೂಜೆ ಇತ್ತು ಸಂಜೆ, ನಾವು ಬರೋಕ್ಕಾಗಲಿಲ್ಲ. ಅದಕ್ಕೆ ನಾಳೆ ಹೋಗೋಣ ಅಮಾವಾಸ್ಯೆ ದಿನ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಓಂಶಕ್ತಿ ಅಮ್ಮನ್ನ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅದು ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ಟು ಲೈವಾಗಿ ಮಾತ್ರ ನೋಡೋಕ್ಕೆ ಅವ್ರನ್ನ ಏನಾದರೂ ನೋಡ್ತಾ ಇದ್ದರೆ ಹಾಗೆ ನೋಡೋಣ, ಏನೋ ಎದ್ದು ಬರ್ತಿದ್ದಾರೆ ಏನೋ ಅನ್ನೋಷ್ಟು ಫೀಲು, ಅಷ್ಟು ಚೆನ್ನಾಗಿತ್ತು ಅವರ ಅಲಂಕಾರ. ಬಟ್ ತುಂಬ ಹತ್ರದಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಇದ್ದಿದ್ದರಲ್ಲೇ ಝೂಮ್ ಹಾಕ್ಕೊಂಡು ಮಾಡಿದೆ ವಿಡಿಯೋ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವ್ರ ದರ್ಶನ ನಾನು ಮಾಡಿದ್ದೇ ನನ್ನ ಪುಣ್ಯ ಅನ್ಕೋತೀನಿ. ಹಿಂಗಿದೆ ಪೂಜೆ ಅಂದಾಗ ಪಮ್ಮಿನೂ ಬರೋಕ್ಕೆ ಹೇಳಿದ್ದೆ, ಸೊ ನಾನು ಅವಳು ಕೂತು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ನೆನಪಿಗೆ ಅಂತ. ಮತ್ತು ಫೇವ್ರೆಟ್ ಪ್ಲೇಸ್ ಇದು, ನನಗೆ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ನನ್ನ ಮಗನಿಗೆ ಪ್ರೆಗ್ನೆನ್ಸಿ ಇದ್ದಾಗೂ ನನಗೊಂದೇ ಆಸೆ ಇದ್ದಿದ್ದು, ನಮ್ಮ ಬಾಳೆ ಎಲೆ ಊಟ ಮಾಡಬೇಕು ಅಂತ. ಬಟ್ ಯಾವ ದೇವಸ್ಥಾನದಲ್ಲಿ ಮನೇಲಿ ಎಷ್ಟೇ ಚೆನ್ನಾಗಿ ಸಾಂಬಾರು ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ, ದೇವಸ್ಥಾನದಲ್ಲಿ ಮಾಡೋ ಸಾಂಬಾರು, ಆ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತಿಂದೋರಿಗೆ ಗೊತ್ತಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ, ಬಾಯ್.